ಇನ್ನು ಈ ಪ್ರಕರಣ ನಾಗೇಂದ್ರ ಅವರ ಸಚಿವ ಸ್ಥಾನವನ್ನ ಕಿತ್ಕೊಂಡಿತ್ತು. ಈಗ ಎಸ್ಐಟಿ ತನಿಖೆಯಲ್ಲಿ ರಿಲೀಫ್ ಸಿಕ್ಕ ನಂತರ ಸಚಿವ ಸ್ಥಾನದ ಕನಸಿನಲ್ಲಿದ್ರು ನಾಗೇಂದ್ರ. ಈಗ ನಾಗೇಂದ್ರಗೆ ಬಹಳ ದೊಡ್ಡ ಶಾಕ್ ತಟ್ಟಿದೆ. ವಾಲ್ಮೀಕಿ ಹಗರಣದಲ್ಲಿ ಮತ್ತೆ ಇಡಿಯಿಂದ ದಾಳಿ ನಡೆದಿದ್ದು ಕಾಂಗ್ರೆಸ್ಸಿನ ಶಾಸಕರು ಸಂಸದನಿಗೆ ಇಡಿ ಶಾಕ್ ಕೊಟ್ಟಿದೆ. ಸಚಿವ ಸ್ಥಾನದ ಕನಸಿನಲ್ಲಿದ್ದ ನಾಗೇಂದ್ರಗೆ ಇಡಿ ಕೊಟ್ಟಂತ ಶಾಕ್ ಇದು. ಮತ್ತೆ ಸಚಿವ ಸ್ಥಾನ ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರು. ಸಿಎಂ ಡಿಸಿಎಂ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ರು. ಈ ನಡುವೆ ವಾಲ್ಮೀಕಿ ಹಗರಣ ಪ್ರಕರಣ ಏನಿದೆ ಇದರಲ್ಲಿ ಆದಂತಹ ಬೆಳವಣಿಗೆ ಬಹಳ ದೊಡ್ಡ ಶಾಕ್ ಕೊಟ್ಟಿದೆ. ಇಡಿ ರೇಡ್ ಅನ್ನು ಬಳ್ಳಾರಿಯ 5 ಕಡೆ, ಬೆಂಗಳೂರಿನ 3 ಕಡೆ ರೇಡ್ ಆಗಿದೆ. ಕಾಂಗ್ರೆಸ್ಸಿನ 4 ಶಾಸಕರ ಮನೆ ಮೇಲೆ ಇಡಿ ದಾಳಿಯಾಗಿರೋದು. ಭರತ್ ರೆಡ್ಡಿ, ಕಂಪ್ಲಿ ಗಣೇಶ್ ಮನೆ ಮೇಲೆ ರೇಡ್ ಆಗಿದೆ. ಎನ್.ಟಿ. ಶ್ರೀನಿವಾಸ್ ಮನೆ ಮೇಲೆ ರೇಡ್ ಆಗಿದೆ. ಸಂಸದ ತುಕಾರಾಮ್ ಬಳ್ಳಾರಿಯ ಮನೆ, ಬೆಂಗಳೂರಿನ ಮನೆ ಮೇಲೆ ರೇಡ್ ಆಗಿದೆ. ಶಾಸಕ ನಾಗೇಂದ್ರ ಕಚೇರಿ ಮೇಲೂ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಚುನಾವಣೆಗೆ ವಾಲ್ಮೀಕಿ ಹಣವನ್ನ ಬಳಕೆ ಮಾಡಿದಂತ ಆರೋಪ ಇತ್ತು. ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಬಳ್ಳಾರಿ ಚುನಾವಣೆಯಲ್ಲಿ ಹಣ ಹಂಚಿದ್ದಕ್ಕೆ ಸಾಕ್ಷ್ಯಗಳು ಸಿಕ್ಕಿದೆ. ಬೆಳಗಿನ ಜಾವ 4:30ರಿಂದಲೇ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಒಟ್ಟು 8 ಸ್ಥಳಗಳಲ್ಲಿ ಅಧಿಕಾರಿಗಳು ಶೋಧ ಮಾಡುತ್ತಿದ್ದಾರೆ. ಈ ತುಕಾರಾಮ್ ಅವರ ನಿವಾಸ, ಬಳ್ಳಾರಿಯ ಮನೆ, ಕಂಪ್ಲಿ ಗಣೇಶ್ ಅವರ ಮನೆ, ಕೂಡ್ಲಿಗಿ ಶಾಸಕ ಶ್ರೀನಿವಾಸ್ ಮನೆ ಮೇಲೆ ದಾಳಿಯಾಗಿದೆ. ಬಳ್ಳಾರಿ ಶಾಸಕ ಭರತ್ ರೆಡ್ಡಿ ಮನೆ ಮೇಲೆ ದಾಳಿಯಾಗಿದೆ. ಮನೆ ಮತ್ತು ಕಚೇರಿಯ ಮೇಲೆ ದಾಳಿ ನಡೆಸಿದ್ದಾರೆ ಅಧಿಕಾರಿಗಳು. ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇಲ್ಲಿವರೆಗಿನ ಮಾಹಿತಿ ಪ್ರಕಾರ ಕೆಲ ದಾಖಲೆಗಳು ಕೂಡ ಸಿಕ್ಕಿದೆ. ಭರತ್ ರೆಡ್ಡಿ ಮನೆಯಲ್ಲಿ ಸಿಕ್ಕಂತಹ ದಾಖಲೆ ಮತ್ತೊಂದು ಅಕ್ರಮವನ್ನ ಬಯಲಿಗೆಳಿತಾ ಇದೆ. ಅದರ ಜೊತೆಗೆ ಶಾಸಕರ ಭವನದ ನಾಗೇಂದ್ರ ಅವರ ಕೊಠಡಿ ಬೆಂಗಳೂರಿನಲ್ಲಿರೋದು, ಅಲ್ಲೂ ಕೂಡ ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ. ಅಲ್ಲೊಂದಷ್ಟು ದಾಖಲೆಗಳು ಪತ್ತೆಯಾಗಿದೆ. ವಾಲ್ಮೀಕಿ ಹಗರಣದ ತನಿಖೆಯ ಮುಂದುವರೆದ ಭಾಗ ಇದು. ಇಡಿ ನಡೆಸಿರುವಂತಹ ರೇಡ್ ಬೆಳಗಿನ ಜಾವ 4:30ರಿಂದ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಇದು ಬೆಂಗಳೂರಿನ ಶಾಸಕರ ಭವನದ ನಾಗೇಂದ್ರ ಅವರ ಕೊಠಡಿ ಇದು. ಇಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. 3 ಅಧಿಕಾರಿಗಳಿದ್ದಾರೆ. ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಶಾಸಕರ ಕೊಠಡಿಯಲ್ಲಿ ಒಂದಷ್ಟು ದಾಖಲೆಗಳಿದೆಯಂತೆ. ಆ ದಾಖಲೆಗಳನ್ನ ನೋಡ್ತಾ ಇದ್ದಾರೆ ಅಧಿಕಾರಿಗಳು. ಎಸ್ಐಟಿ ತನಿಖೆಯ ನಂತರ ರಿಲೀಫ್ ಸಿಕ್ಕ ಖುಷಿಯಲ್ಲಿದ್ದ ನಾಗೇಂದ್ರ ಮತ್ತೆ ಸಚಿವ ಸ್ಥಾನಕ್ಕಾಗಿ ಪ್ರಯತ್ನ ಪಡ್ತಾ ಇದ್ರು. ಈಗ ಇಡಿ ದಾಳಿ ಶಾಕ್ ಕೊಟ್ಟಿದೆ ನಾಗೇಂದ್ರಗೆ. ಶಾಸಕ ನಾಗೇಂದ್ರ ಮನೆ ಇದು, ಬೆಂಗಳೂರಿನಲ್ಲಿರುವಂತಹ ಶಾಸಕ ನಾಗೇಂದ್ರ ಅವರ ಮನೆ. ಇಲ್ಲೂ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಳ್ಳಂಬೆಳಿಗ್ಗೆ ಇಡಿ ಕೊಟ್ಟಂತ ಶಾಕ್ ಇದು. ವಾಲ್ಮೀಕಿ ಹಗರಣದಲ್ಲಿ ಈಗಾಗಲೇ ಸಚಿವ ಸ್ಥಾನವನ್ನ ಕಳ್ಕೊಂಡಿರೋ ನಾಗೇಂದ್ರ ಎಸ್ಐಟಿ ತನಿಖೆಯಲ್ಲಿ ಕ್ಲೀನ್ ಚಿಟ್ ಸಿಕ್ಕ ನಂತರ ರಿಲ್ಯಾಕ್ಸ್ ಆಗಿದ್ರು. ಮತ್ತೆ ಸಚಿವ ಸ್ಥಾನ ಸಿಗತ್ತೆ ಅನ್ನೋ ಬಹಳ ದೊಡ್ಡ ನಿರೀಕ್ಷೆಯಲ್ಲಿದ್ರು. ಅದಕ್ಕೆ ಪೂರಕವಾಗಿ ಸಿದ್ದರಾಮಯ್ಯನವರು ಕೂಡ ನಾಗೇಂದ್ರಗೆ ಸಚಿವ ಸ್ಥಾನ ಕೊಡೋದ್ರ ಬಗ್ಗೆ ಮಾತಾಡಿದ್ರು. ಈಗ ರಾಜ್ಯ ಕಾಂಗ್ರೆಸ್ಸಿನ ಒಳಗಡೆ ಒಂದಷ್ಟು ಬೆಳವಣಿಗೆ ನಡೀತಾ ಇದೆ. ಸಚಿವ ಸಂಪುಟ ಪುನರ್ರಚನೆ ಅಂತ ನಾಗೇಂದ್ರ ಪ್ರಯತ್ನ ಪಡ್ತಾ ಇದ್ರು ಮತ್ತೆ ಸಚಿವ ಸ್ಥಾನವನ್ನ ದಕ್ಕಿಸಿಕೊಳ್ಳೋದಕ್ಕೆ. ಅಷ್ಟರಲ್ಲಿ ಆದಂತ ಇಡಿ ರೇಡ್ ಇದು. ಕಾಂಗ್ರೆಸ್ಸಿನ ಸಂಸದ ತುಕಾರಾಮ್ ಅವರ ಬಳ್ಳಾರಿಯ ಮನೆ ಇದು ಇಡಿ ರೇಡ್ ಆಗಿದೆ. ಕಾಂಗ್ರೆಸ್ಸಿನ ಸಂಸದ ತುಕಾರಾಮ್ ಮನೆ ಇದು. ಲೋಕಸಭೆ ಚುನಾವಣೆ ನಡೆದಿದ್ದೇ ಈ ಹಣದಲ್ಲಿ ಅಂತ ಆರೋಪಗಳಿತ್ತು. ಅದಕ್ಕೆ ಪೂರಕವಾಗಿ ಇಡಿ ನಡೆಸಿದಂತ ತನಿಖೆಯಲ್ಲೂ ಅದು ಬಯಲಾಗಿತ್ತು. ಕಾಂಗ್ರೆಸ್ಸಿನ ಸಂಸದ ತುಕಾರಾಮ್ ಅವರ ಬೆಂಗಳೂರಿನ ಮನೆ ಇದು. ಬೆಂಗಳೂರಿನ ಜಯನಗರದಲ್ಲಿದೆ ಮನೆ. ಅಲ್ಲೂ ಕೂಡ ದಾಳಿಯಾಗಿದೆ. ಕಾಂಗ್ರೆಸ್ಸಿನ ಸಂಸದ ತುಕಾರಾಮ್ ಅವರಿಗೆ ಸೇರಿದಂತ ಬಳ್ಳಾರಿಯ ಮನೆ ಮತ್ತು ಬೆಂಗಳೂರಿನ ಮನೆ ಎರಡೂ ಕಡೆ ದಾಳಿಯಾಗಿದೆ. ದಾಖಲೆಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಕಾಂಗ್ರೆಸ್ಸಿನ
ಇಲ್ಲಿನ ಸಂಸದ ತುಕಾರಾಂ ಅವರ ಬೆಂಗಳೂರು ಮತ್ತು ಬಳ್ಳಾರಿಯ ನಿವಾಸ ಎರಡೂ ಕಡೆ ರೇಡ್ ಆಗಿದೆ. ಲೋಕಸಭೆ ಚುನಾವಣೆಯಲ್ಲಿ ಕಳೆದ ಬಾರಿ ಲೋಕಸಭೆ ಚುನಾವಣೆ ನಡೆದಾಗ ಅಭ್ಯರ್ಥಿಯಾಗಿ ತುಕಾರಾಂ ಅವರು ಕಣಕ್ಕಿಳಿತಾರೆ. ಅಲ್ಲಿನ ಶಾಸಕರಾಗಿದ್ರು. ಹಾಗಾಗಿ ಅಲ್ಲಿ ನಡೆದಂತ ಬೈ ಎಲೆಕ್ಷನ್ ನಲ್ಲಿ ತಮ್ಮ ಪತ್ನಿಯನ್ನೇ ಕಣಕ್ಕಿಳಿಸಿದ್ರು, ಗೆಲ್ಲಿಸಿಕೊಂಡು ಬಂದಿದ್ರು. ಈಗ ಲೋಕಸಭೆಯಲ್ಲಿ ಗೆದ್ದು ಸಂಸದರಾಗಿದ್ದಾರೆ. ಆದ್ರೆ ಚುನಾವಣೆ ನಡೆದಿದ್ದು ಮಾತ್ರ ಇದೇ ಹಣದಲ್ಲಿ ಅಂತ ಬಹಳ ದೊಡ್ಡ ಆರೋಪ ಇತ್ತು. ಈಗ ರೇಡ್ ಆಗಿದ್ದು ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.